ಯುದ್ಧ ನಿಲ್ಲಿಸುವ ಮಾತುಕತೆ ನಡುವೆಯೇ ರಷ್ಯಾ ಒಂದು ಕಡೆ ಅಟ್ಯಾಕ್ ಮಾಡಿದೆ. ಯುಕ್ರೇನ್ನ ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿರೋದಿಲ್ಲಿ. ದಾಳಿಯಲ್ಲಿ ಇಂಧನ ನೆಲೆಗಳು, ಆಸ್ಪತ್ರೆ, ಮನೆಗಳೇ ಧ್ವಂಸ ಆಗಿದೆ. ಇಲ್ಲಿ ನಿನ್ನೆಷ್ಟೇ ಟ್ರಂಪ್ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದು ಪುಟಿನ್. ಯುಕ್ರೇನ್ ರಷ್ಯಾ ಕದನ ವಿರಾಮದ ಬಗ್ಗೆ ಮಾತುಕತೆ ಆಗಿತ್ತಿಲ್ಲಿ. ಯುಕ್ರೇನ್ ಜೊತೆ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೂಡ ಪುಟಿನ್ ಕೊಟ್ಟಿದ್ದು. ಈ ಕಡೆ ಕದನ ವಿರಾಮದ ಮಾತು ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತಾರಲ್ಲ ಆ ಕತೆ. ನಾನು ಶಾಂತಿ ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ ಕದನ ವಿರಾಮಕ್ಕೆ ಒಪ್ಪಿಕೊಂಡು ಕದನ ವಿರಾಮಕ್ಕೆ ಒಪ್ಪಿಗೆ ಸಿಗ್ತಾ ಇದ್ದಂತೆಯೇ ಆ ಕಡೆ ಯುಕ್ರೇನ್ ಮೇಲೆ ದಾಳಿ ಮಾಡಿರೋದು. ಉಕ್ರೇನ್ನ ಇಂಧನ ನೆಲೆ ಮೇಲೆ ದಾಳಿ ಮಾಡಲ್ಲ ಅಂತ ರಷ್ಯಾ ಹೇಳಿತ್ತು. ಈ ಕಡೆ ಪುಟಿನ್ ಟ್ರಂಪ್ ವಿರುದ್ಧವಾಗಿ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಬೇಸರ ಹೊರಹಾಕಿದ್ದಾರೆ. ರಷ್ಯಾ ದಾಳಿ ನಿಲ್ಲಿಸಿದಾಗ ಮಾತ್ರ ಯುದ್ಧ ಕೊನೆಗೊಳ್ಳುತ್ತೆ ಅಂತ ಹೇಳಿ ಯುಕ್ರೇನ್ ಮಾತಾಡಿದೆ. ಇಲ್ಲಿ ಯುದ್ಧದಲ್ಲಿ ಇನ್ನೊಂದು ಕಡೆ ಭಾರತದ ತಟಸ್ಥ ನಿಲುವನ್ನು ಶ್ಲಾಘಿಸಿರುವುದು ಶಶಿ ತರೂರ್. ಪ್ರಧಾನಿ ಮೋದಿ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಸಂಸದ ಮಾತಾಡಿದ್ದಾರೆ. ಯುದ್ಧಕ್ಕೆ ಸಂಬಂಧಪಟ್ಟಂತೆ ತಟಸ್ಥ ನಿಲುವಿನಿಂದ ಉತ್ತಮ ಬಾಂಧವ್ಯ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ.